ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಭಾಷೆ ಬಳಸಿ ಅಂತ ಹೇಳೋದೇ ತಪ್ಪಾಯ್ತಾ? ಅದರಲ್ಲೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡ ಭಾಷೆ ಬಳಸಿ ಅಂತ ಅನ್ನೋದೇ ತಪ್ಪಾ? ನಮ್ಮ ರಾಜಧಾನಿಯಲ್ಲಿ ಕನ್ನಡ ಅಸ್ಮಿತೆಗೆ ಜಾಗವಿಲ್ವೇ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಎಸ್, ಎಲ್ರಿಗೂ ಕೂಡ ಅವಕಾಶವನ್ನ ಮಾಡಿಕೊಡುತ್ತೆ ನಮ್ಮ ಕರ್ನಾಟಕ. ಬೇರೆ ಯಾವುದೇ ರಾಜ್ಯದಿಂದ ಬಂದವರು ಇಲ್ಲಿ ಆರಾಮಾಗಿ ಜೀವನ ನಡೆಸಬಹುದು. ಬಟ್ ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ಅಂತ ಹೇಳೋದೇ ತಪ್ಪಾ? ಕನ್ನಡ ಅಸ್ಮಿತೆಗೆ ಜಾಗವಿಲ್ಲ, ನಮ್ಮೂರಲ್ಲಿ ನಮ್ಮ ಭಾಷೆ ಮಾತಾಡಿ ಅನ್ನೋದೇ ತಪ್ಪಾಗೋಗುತ್ತಾ ಅಂತ ಕನ್ನಡ ಬಳಸಿ ಎಂದಿದ್ದಕ್ಕೆ ನಟಿಯೊಬ್ಬರಿಗೆ ಆವಾಜ್ ಹಾಕಿರುವಂತ ಘಟನೆ ನಡೆದಿದೆ. ಜಸ್ಟ್ ಕನ್ನಡ ಬಳಸಿ ಎಂದಿದ್ದಕ್ಕೆ ಗ್ರೂಪ್ನಿಂದಲೇ ಔಟ್ ಆಗಿದ್ದಾರೆ. ಕೇವಲ ಕನ್ನಡ ಯಾಕೆ ಬಳಸಿಲ್ಲ ಎಂದು ಕೇಳಿದ್ದಕ್ಕೆ ನಿಂದನೆ ಅಂತ ನಟಿ ಅಕ್ಷತಾ ಪಾಂಡವಪುರ ಮೇಲೆ ದೌರ್ಜನ್ಯದ ಆರೋಪ ಕೇಳಿ ಬರ್ತಾ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಪ್ರಶ್ನಿಸಿದಂತ ನಟಿಗೆ ಅವಮಾನ ಆಗಿದೆ. ಬೆಂಗಳೂರಲ್ಲಿ ಕನ್ನಡ ಭಾಷೆ ಬಳಸಿ ಅಂತ ಅಂದ್ರೆ ತಪ್ಪು ಅಂತ ಅಂದ್ರೆ ಈ ತರದ ಘಟನೆಗಳು ನಮ್ಮಲ್ಲಿ ಮುಂಚೆಯಿಂದಾನು ಮರುಕಳಿಸ್ತಾ ಇದ್ದಾವೆ. ಯಾರೋ ಒಬ್ರು ಎಲ್ಲಿಂದಾನೇ ಬರ್ತಾರೆ, ದುಡಿಮೆಗೆ ಅಂತ ಇರ್ತಾರೆ, ಜೀವನಕ್ಕೆ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಬಳಸಿ ಅಂತ ಹೇಳಿದ್ರೆ ಯಾರು ಕೂಡ ಅದನ್ನ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಮತ್ತೆ ವಿರೋಧ. ಯಾಕೆ ಬಳಸಬೇಕು, ನೀವೇನು ಹೇಳ್ತೀರಾ, ನೀವು ಯಾಕೆ ಹೇಳ್ತೀರಾ ಅನ್ನುವಂಥ ಮಾತುಗಳು. ಇಂಥವನ್ನ ತುಂಬಾ ಜನ ಕೂಡ ಈ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಅನ್ನ ಮಾಡಿದ್ದಾರೆ. ಹಲವಾರು ಬೇರೆ 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 ಯಾವ್ದಾವ್ದು ರಾಜ್ಯದಿಂದ ಬಂದವರು ಇರ್ತಾರೆ ಕರ್ನಾಟಕದಲ್ಲಿ. ಬಟ್ ನಮ್ಮ ಕರ್ನಾಟಕ ಇನ್ನು ನಮ್ಮ ದೇಶದಲ್ಲೇ ಆ ರೀತಿಯಾಗಿದೆಯಲ್ವಾ? ಎಲ್ರಿಗೂ ಕೂಡ ಅವಕಾಶ ಇದೆ. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಕನ್ನಡ ಏಕೆ ಬಳಸಿಲ್ಲ? ಕಾಸಾ ಗ್ರಾಂಡ್ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಪ್ರಶ್ನಿಸಿದಂತ ನಟಿ ಅಕ್ಷತಾ, ನಮಗೆ ಕನ್ನಡ ಬರಲ್ಲ, ಬಳಸಲ್ಲ ಎಂದಂತ ಅನ್ಯ ಭಾಷಿಕರು. ನಟಿ ಅಕ್ಷತಾಗೆ ಕೆಟ್ಟ ಭಾಷೆಯಲ್ಲಿ ನಿಂದನೆ ಆವಾಜ್ ಕೇಳಿ ಬಂದಿದೆ. ಕನ್ನಡ ಬಳಸಿ ಎಂದಿದ್ದಕ್ಕೆ ವಾಟ್ಸ್ಆಪ್ ಗ್ರೂಪ್ನಿಂದಲೇ ನಟಿ ಔಟ್ ಆಗಿದ್ದಾರೆ. ಬೆಂಗಳೂರಲ್ಲಿ ಕನ್ನಡ ಅಸ್ಮಿತೆಗೆ ಜಾಗವಿಲ್ಲವೇ? ಅಕ್ಷತಾ ಕಿಡಿಯನ್ನ ಕಾರ್ತಾ ಇದ್ದಾರೆ. ಈ ವಿಚಾರಕ್ಕೆ ಯಾರಿಗಾದ್ರೂ ಕೂಡ ಆಕ್ರೋಶ ಬರುತ್ತೆ. ಈ ಬೆನ್ನಲ್ಲೇ ಅಕ್ಷತಾ ಪಾಂಡವಪುರ ಬೆಂಬಲಕ್ಕೆ ಧಾವಿಸಿದಂತ ರೂಪೇಶ್ ರಾಜಣ್ಣ, ಕವಿರಾಜ ರೂಪೇಶ್ ರಾಜಣ್ಣ ಧಾವಿಸಿದ ಮೇಲೆ ಅಬ್ಬರಿಸಿದ್ದವರು ಗಪ್ ಚುಪ್ ಆಗಿದ್ದಾರೆ. ನೋಡಿ, ಮುಟ್ಟು ನೋಡ್ಕೊಳ್ಳೋ ಹಾಗೆ ಬಿಸಿ ಕೊಡ್ಬೇಕು ಇವರಿಗೆ. ಯಾಕಂದ್ರೆ ಕರ್ನಾಟಕದಲ್ಲಿ ಇದ್ಕೊಂಡು ಈ ರೀತಿಯಾಗಿ ಕನ್ನಡ ಮಾತಾಡಿ ಅಂದದಕ್ಕೆ ನಮ್ಮ ಮೇಲೆ ದರ್ಪ ತೋರಿಸ್ತಾರೆ ಅಂತ ಅಂದ್ರೆ ಇಂಥವ್ರು ಬೇಕಾ ಕರ್ನಾಟಕದಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಕಾರ್ಯಕ್ರಮ ಮಾಡಿದ್ದಾರೆ, ಕನ್ನಡ ಬಳಸಿಲ್ಲ ಅಂತ ಹೇಳಿ ಅಕ್ಷತಾ ಪಾಂಡವಪುರ ಅಂತ ಹೇಳಿ ಬಿಗ್ ಬಾಸ್ ನನ್ನ ಕೋ ಕಂಟೆಸ್ಟೆಂಟ್ ಅವರು ಮೆಸೇಜ್ ಮಾಡಿರ್ತಾರೆ ಕನ್ನಡವನ್ನ ಬಳಸಿ ಅಂತ ಹೇಳಿ. ವಾಟರ್ ಲೀಡ್ಸ್ ಅವರು ಇದರಲ್ಲಿ ಏನೋ ಒಂದು ಕಾನ್ವರ್ಸೇಷನ್ ಆಗುತ್ತೆ ಸರ್. ಅದಾದ್ಮೇಲೆ ಏನಾಗುತ್ತೆ ಅವರು ಸರ್ ಹಿಂಗೆ ಕನ್ನಡ ಬಳಸಿ ಅಂತಂದ್ರೆ ಒಂದ್ ತಿಂಗಳು ಮುಂಚೆನೆ ಹೇಳ್ಬೇಕಿತ್ತು, ಅದು ಇದು ಅಂತ ಹೇಳ್ತಾರೆ. ನಿಮ್ಮೆಲ್ರಿಗೂ ಗೊತ್ತಿರ್ಲಿ, ಈ ಅಪಾರ್ಟ್ಮೆಂಟ್ ಯಾವುದೇ ಅಸೋಸಿಯೇಷನ್ ಇಲ್ಲ ಸರ್, ಇನ್ನೂ ಇಲ್ಲ, ಇಲ್ಲಿ ಯಾರು ರೈಟ್ಸ್ ಇಲ್ಲ.